ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗ ಭಾಗ್ಯನಿಗೆ ಎಲ್ಲ ರೀತಿಯ ಸತ್ಯಗಳು ಗೊತ್ತಾಗುವ ರೀತಿಯಲ್ಲಿ ಆಗಿದೆ. ಅದರ ಜೊತೆಗೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಭಾಗ್ಯನಿಗೆ ನೇರವಾಗಿ ಸಿಕ್ಕಿಬಿದ್ದಿದ್ದಾರೆ ಎಂದು ಹೇಳಬಹುದು. ಇದರ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ನಾನು ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಟ್ರಿಪ್ಗೆ ಬಂದಿದ್ದಾರೆ. ಮತ್ತು ಮನೆಯಲ್ಲಿ ತಾಂಡವ್ ಕೂಡ ಹೇಳಿದ್ದುಂಟು, ಏನಪ್ಪ ಅಂದರೆ ನನಗೆ ಆಫೀಸಿನಲ್ಲಿ ಒಂದು ಕೆಲಸ ಇರುವ ಕಾರಣ ನಾನು ಹೊರಗಡೆ ಹೋಗುತ್ತೇನೆ ಎಂದು ಆಫೀಸ್ ಅವರನ್ನು ನಂಬಿಸಿ ಅಲ್ಲಿರುವಂಥ ಟಿಕೆಟನ್ನು ಕದ್ದು ಈಗಾಗಲೇ ಶ್ರೇಷ್ಠನ ಜೊತೆಗೆ ತಾಂಡವ್ ಟ್ರಿಪ್ಗೆ ಬಂದಿದ್ದಾನೆ. ಇದರಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಈಗಾಗಲೇ ಭಾಗ್ಯನಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿ ಯಾವುದೇ ರೀತಿಯ ಸಮಸ್ಯೆ ಬರದ ಹಾಗೆ ನಿಮ್ಮನ್ನು ನಾನು ಅಲ್ಲಿಗೆ ಕಳಿಸುತ್ತಿದ್ದೇನೆ, ನೀವು ಎಲ್ಲ ರೀತಿಯ ಅಡುಗೆ ಮತ್ತು ವಿಚಾರಗಳನ್ನು ನೀವು ನೋಡ್ಕೋಬೇಕು ಅಂತ ಹೇಳಿದ್ದುಂಟು. ಅದಕ್ಕೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಗೊತ್ತಾಗದ ರೀತಿಯಲ್ಲಿ ಒಂದೇ ಸ್ಥಳಕ್ಕೆ ಬಂದಿದ್ದಾರೆ. ಇದರಿಂದಾಗಿ ಸ್ನೇಹಿತರೆ, ಕುಸುಮ ಏನು ಅಂದುಕೊಂಡಿದ್ದಾಳೋ ಮತ್ತು ಕುಸುಮ ಯಾವೆಲ್ಲ ರೀತಿಯ ವ್ರತವನ್ನು ಮಾಡಲು ಸಿದ್ಧವಾಗಿದ್ದಾಳೋ, ಯಾವ ವಿಷಯ ಭಾಗ್ಯನಿಗೆ ತಿಳಿಯಬಾರದು ಅಂದು ಎಲ್ಲ ದೇವರ ಮೊರೆ ಹೋಗುತ್ತಿರುವ ಕುಸುಮನ ಈಗ ಸತ್ಯ ಭಾಗ್ಯನಿಗೆ ಈಗಾಗಲೇ ಗೊತ್ತಾಗುವ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಇದರ ಜೊತೆಗೆ ಅಲ್ಲಿಗೆ ಬಂದಿರುವ ಶ್ರೇಷ್ಠ ಮತ್ತು ತಾಂಡವ್ರ ಇಬ್ಬರನ್ನು ನೋಡಿ ಭಾಗ್ಯ ತುಂಬ ಶಾಕ್ಗೆ ಒಳಗಾಗಿದ್ದಾಳೆ. ಅದೇನಪ್ಪ ಅಂದರೆ, ಈಗಾಗಲೇ ಕಲರ್ಸ್ ಕನ್ನಡ ಬಿಟ್ಟಿರುವ ಒಂದು ಪ್ರೋಮೋದಲ್ಲಿ ನೈಟ್ ಪಾರ್ಟಿಯಲ್ಲಿ ಇಬ್ಬರು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ರಾತ್ರಿಯ ಪಾರ್ಟಿಯಲ್ಲಿ ತುಂಬ ಕುಡಿದ ನಶೆಯಲ್ಲಿ ಇದ್ದಾರೆ. ಇದರ ಜೊತೆಗೆ ಅಲ್ಲಿಗೆ ಬಂದಿರುವಂತಹ ಶ್ರೇಷ್ಠ ಹೇಳ್ತಾಳೆ, ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀಯ ತಾಂಡವ್ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಹೇಳ್ತಾನೆ, ನಿನ್ನನ್ನು ನಾನು ತುಂಬ ಪ್ರೀತಿಸುತ್ತೇನೆ, ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಮತ್ತು ನನ್ನನ್ನು ನೀನು ಹೆಂಡ್ತಿ ಅಂತ ಕರಿಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಐ ಲವ್ ಯು ಹೆಂಡ್ತಿ ಅಂತ ಜೋರಾಗಿ ಕಿರುಚುತ್ತಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಶ್ರೇಷ್ಠ ಮತ್ತು ತಾಂಡವನ್ನು ಇಬ್ಬರನ್ನು ನೋಡಿರುವಂತಹ ಭಾಗ್ಯ ತುಂಬ ಶಾಕ್ಗೆ ಒಳಗಾಗಿದ್ದಾಳೆ ಸ್ನೇಹಿತರೆ. ಮತ್ತು ಇವರ ನಡುವಿನ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಹೆಚ್ಚುತ್ತಿವೆ. ಮತ್ತು ಕುಸುಮ ಈಗಾಗಲೇ ಮಾಡುತ್ತಿರುವ ಎಲ್ಲ ವ್ರತಗಳಲ್ಲಿ ಈಗಾಗಲೇ ಸೇರಿಗೆ ಕಟ್ಟಿಕೊಂಡಿರುವಂತಹ ಈ ಕೆಂಡದಂತಹ ಸತ್ಯವನ್ನು ಭಾಗ್ಯನ ಎದುರು ಗೊತ್ತಾಗುವ ಎಲ್ಲ ಸಾಧ್ಯತೆಗಳು ಇದೆ ಎಂದು ಈ ಪ್ರೋಮೋದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಹಾಗೆ ಇದೇ ತರಹ ಮುಂದಿನ ಅದ್ಭುತವಾದ ಮತ್ತು ಕುತೂಹಲಕಾರಿಯಾದ ಸಂಚಿಕೆಗಳನ್ನ ನೋಡಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.